60,000 ಅಕೌಂಟಿಗೆ ದುಡ್ಡು ಹಾಕಿದ್ರೆ 60,000 ದುಡ್ಡು ಹಾಕಿದ್ರೆ ಅಕೌಂಟಿಗೆ ಇಲ್ಲಿ ಬಂದು ನಾನೆಲ್ಲ ಖರ್ಚು ಮಾಡ್ತಾ ಇದ್ದೀನಿ, ನಿಯತ್ತಿಲ್ಲ ನಿಮಗೆ ಅಂತ ಹೇಳ್ತಾರೆ ಪೊಲೀಸ್ನವರು. 2,000 2 ದಿನ ಇಬ್ಬರಿದ್ರು, ಒಬ್ಬರಿಗೆ ಮಾಡಲಿಲ್ಲ ಅವರು. ಕಾರಣ ಇಷ್ಟೇ, ಅವರಿಗೆ ಈ ಕ್ರೇನ್ ಕರ್ಸಿದ್ರೆ ಕ್ರೇನ್ ಅವ್ರ ಕಡೆಯಿಂದ ಕಮಿಷನ್ ಬರುತ್ತೆ, ಇವೆಲ್ಲ ಆಗುತ್ತೆ, ನಮ್ಮ ಕಡೆಯಿಂದ ಏನೂ ಸಿಗಲ್ಲ ಅಂತ. ಅಂಥದ್ದೇನೂ ಆಗಿಲ್ಲ. ಬೇಕು ಗಾಡಿ ಎಲ್ಲ ಚೆಕ್ ಮಾಡಬೇಕಲ್ಲ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ಶೋರೂಮ್ನವರು, ಎಲ್ಲ ಕೊಟ್ಟಾದ್ಮೇಲೆ ಒಂದು ಒಳ್ಳೆ ಶಾಕ್ ಕೊಟ್ಟರು ಶೋರೂಮ್ನವರು. ಇಸ್ಕೊಂಡು ತಗೊಂಡಾಗೆಲ್ಲ ಕಟ್ಟಿ ಇದು ಬರೇ ಅಲ್ಲೇ 85,000 ಅಷ್ಟೇ ಅಲ್ಲ, EMI ಬೇರೆ ಕಟ್ಟಲೇಬೇಕು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಲೈಫ್ ಜರ್ನಿ ಪಾರ್ಟ್ 6ಗೆ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ 5 ಎಲ್ಲ ತುಂಬ ಜನ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಪಾರ್ಟ್ 6 ನೋಡಿ. ಬನ್ನಿ ಪಾರ್ಟ್ 6 ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಒಂದು ಪಾರ್ಟ್ 5ಅಲ್ಲಿ ಒಂದೆರಡು ಪ್ರಶ್ನೆಗಳಿತ್ತು. ಒಂದು, ಅಣ್ಣ ನೀವು ಹೇಳ್ತಿರೋದು ಸ್ಕ್ರಿಪ್ಟ್ ವಿಡಿಯೋನ ಅಂತ ಏನೇನೋ ಕಳಿಸಿದ್ದಾರೆ. ಸ್ಕ್ರಿಪ್ಟೆಲ್ಲ ಇಲ್ಲ ಬ್ರದರ್, ಸ್ಕ್ರಿಪ್ಟೆಲ್ಲ ಹೇಳೋಕ್ಕಾಗಲ್ಲ, ಇರೋದೇನೆ. ಅದು ಅಲ್ಲದೆ ಸುಳ್ಳು ಹೇಳೋಕ್ಕೆ, ಸ್ಕ್ರಿಪ್ಟ್ ಮಾಡೋಕ್ಕೆ ನನ್ನ ಫಾಲೋವರ್ಸಲ್ಲಿ ಸುಮಾರು ಜನ, ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಡ್ರೈವರ್ಗಳು ನೋಡ್ತಾರೆ, ಪ್ರತಿಯೊಂದು ವಿಡಿಯೋ ನೋಡ್ತಾರೆ. ಸ್ಕ್ರಿಪ್ಟ್ ಆದರೆ ಯಾರು ಸುಮ್ಮನೆ ಇರಲ್ಲ, ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ನಡೆದಿದ್ದು ಯಾಕಂದರೆ ಈಗ ಒಬ್ರು ಹೆಸರು ಹೇಳ್ಕೊಂಡು, ಇವಾಗ ಒಬ್ರು ಹೆಸರು ಹೇಳ್ಕೊಂಡು ದೂರ ಹೇಳ್ತೀವಂದರೆ, ಈಗ ಫ್ರೆಂಡ್ ಸರ್ಕಲಲ್ಲಿ ಅವ್ರು ಹೋಗಿ ಹೇಳ್ಬೋದು, ನೋಡಪ್ಪ ನಿನ್ನ ಹೆಸರಲ್ಲಿ ಈ ಥರ ಕೆಟ್ಟದಾಗ ವೀಡಿಯೋ ಮಾಡ್ತಾವ್ರೆ ಅಂದಾಗ ಅವ್ನು ಬಂದೆಲ್ಲ ಗಲಾಟೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆ ಥರ ಮಾಡಲ್ಲ, ಇರೋದನ್ನೇ ಹೇಳ್ತೀನಿ. ಎಲ್ಲರೂ ನನಗೆ ಏನಾಗೈತೆ, ನನ್ನ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗೈತೆ ಅದನ್ನೇ ಹೇಳೋದು. ಸ್ಕ್ರಿಪ್ಟ್ ಗಿಫ್ಟೆಲ್ಲ ಏನೂ ಇಲ್ಲ. ಆಮೇಲೆ ಇನ್ನೊಬ್ರು ಕಳಿಸಿದಿರಾ ಏನೋ, ಅದು ಇನ್ನೊಂದೇನೋ ಮೆಸೇಜು, ಅದು ಒಂದಿಷ್ಟು ಉದ್ದ ಕಳಿಸಿದ್ರು, ಅದನ್ನು ಅಲ್ಲೇ ಅವ್ರಿಗೆ ಹೇಳ್ಬಿಟ್ಟು ಇಗ್ನೋರ್ ಮಾಡಿಬಿಟ್ಟೆ ಅವ್ರ ಮೆಸೇಜು, ಬಿಟ್ಟಾಕಿ, ಅದೆಲ್ಲ ಹೋಗಲಿ. ಬನ್ನಿ ನಮ್ಮ ಪಾರ್ಟ್ 6 ಸ್ಟಾರ್ಟ್ ಮಾಡೋಣ. ನನ್ನ ಗಾಡಿ ಅಪ್ಸೈಡ್ ಆಗಿದ್ದಾಗ, ಅಲ್ಲಿಗೆ ನನ್ನ ಗಾಡಿ ಸಕಲೇಶ್ವರ ಘಾಟಲ್ಲಿ ಅಪ್ಸೈಡ್ ಆಯಿತು, ಅಲ್ಲಿಗೆ ನಿಲ್ಲಿಸಿದ್ದೆ ಪಾರ್ಟ್ 5. ಅಲ್ಲಿಂದ ಪಾರ್ಟ್ 6 ಶುರು ಮಾಡೋಣ. ಎಲ್ಲ ಆಗಿ ಗಾಡಿ ಶಿಫ್ಟ್ ಎಲ್ಲ ಮೆಟೀರಿಯಲ್ ಎಲ್ಲ ಶಿಫ್ಟ್ ಆದಮೇಲೆ ನಾನು ಗಾಡಿ ತೆಗಿಬೇಕನ್ನಾಗ ಪೊಲೀಸು ಉಲ್ಟಾ ಹೊಡೆದ್ಬಿಟ್ರು. ಏನಕ್ಕಪ್ಪ ಅಂದರೆ, ಈ ಲೇಬರ್ ಅರೇಂಜ್ ಮಾಡಿದ್ನಲ್ಲ ಅವನು ಸೇರ್ಕೊಂಡು, ಪೊಲೀಸ್ ಸೇರ್ಕೊಂಡು ಏನು ಮಾಡಿದ್ರು, ಕ್ರೇನಲ್ಲಿ ತೆಗಿಬೇಕು ಗಾಡಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ನಮ್ಮ ಗಾಡಿಯಲ್ಲೇ ಕಟ್ಟಿ ಎಳೆದ್ಬಿಡೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದು. ಸುಮ್ಮನೆ ಕ್ರೇನ್ಗೆ ಖರ್ಚು ಅಂತ ಸ್ಟಾರ್ಟಿಂಗ್ ಕೇಳಿದಾಗ ಕ್ರೇನ್ಗೆ 30-35 ಸಾವಿರನ ಕೇಳಿದ್ರು. ಎತ್ತಕ್ಕೆ ಸಕಲೇಶ್ಪುರದಿಂದ ಬರಬೇಕು, ಹೆಚ್ಚು ಕಮ್ಮಿ ನಿನಗೆ ಒಂದು ಮುಕ್ಕಾಲು ಅಲ್ಲ, ಅರ್ಧ ಹತ್ತತ್ರ ಬಂದ್ಬಿಟ್ಟಿತ್ತು, ಅರ್ಧ ಘಾಟ್ ಹತ್ತತ್ರ ಬಂದ್ಬಿಟ್ಟಿತ್ತು ಗಾಡಿ ಅಲ್ವಾ. ಅಷ್ಟು ದೂರ ಬರಬೇಕು, 30-35 ಸಾವಿರ ಕೇಳಿದ್ರು. 30-35 ಸಾವಿರ ಇರೋ ಕಷ್ಟದಲ್ಲಿ ಎಲ್ಲಿಂದ ಕೊಡೋದು? ಬೇಡ, ನಮ್ಮ ಗಾಡಿಯಲ್ಲೇ ಕಟ್ಟಿ ಎಳೆದ್ಬಿಡೋಣ. ಯಾಕಂದ್ರೆ ನಮ್ಮ ಅವತ್ತು ಹೆಚ್ಚು ಕಮ್ಮಿ ಒಂದು 3 ಗಾಡಿ ನಿಂತಿತ್ತು. ಒಂದು ಶಿಫ್ಟ್ ಮಾಡೋದು ಒಂದು ಗಾಡಿ, ಆಮೇಲೆ ನಮ್ಮ ಶಂಕರ ಅಂತೇಳಿ ನನ್ನ ಜೊತೆ ಎಲ್ಲ ಲಾಸ್ಟ್ ಟೈಮ್ ವೀಡಿಯೋದೆಲ್ಲ ಹಾಕಿರ್ತೀನಿ, ಅವನೊಂದು ಬಾಸ್ ಗಾಡಿ ಓಡಿಸಿದ, ನಮ್ಮದು ಬಾಸ್ ಗಾಡಿನ, ಅವನು ಅಲ್ಲೇ ಇದ್ದ. ಸುಮಾರು ಜನ ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಇಲ್ಲೆಲ್ಲೋ ಅವ್ರ ಗಾಡಿಗಳನ್ನೆಲ್ಲ ಓನರ್ಗಳು ಗಾಡಿಗಳನ್ನೆಲ್ಲ ಬಿಟ್ಟು ಬಂದಿದ್ರು. ಅವಾಗ ಒಬ್ಬರು ಬಿಜಾಪುರದಲ್ಲಿ ಬಿಟ್ಟು ಬಂದಿದ್ರು, ಒಬ್ರು ಅಂಕೋಲದಲ್ಲಿ ಗಾಡಿ ಬೇರೆ ಡ್ರೈವರ್ ಕೇಳ್ಕೊಟ್ಟು ಬಂದಿದ್ರು. ಈ ಥರ ಎಲ್ಲ ಬಂದಿದ್ರು, ಸುಮಾರು ಜನ ಬಂದಿದ್ರು. ಅವಾಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ಏನಪ್ಪ ಅಂದರೆ, ಗಾಡಿ ಎಳೆದ್ಬಿಡೋಣ, ನಾವೇ ಎಳ್ಕೊಂಬಿಡೋಣ ಅಂತಿದ್ದಾಗ ಪೊಲೀಸ್ನವ್ರು ಇಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಉಲ್ಟಾ ಹೊಡೆದ್ಬಿಟ್ರು. ಟ್ರಾಫಿಕ್ ಜಾಮ್ ಆಗುತ್ತೆ, ನೀವು ಎಳೆಯಂಗಿಲ್ಲ, ಕ್ರೇನಲ್ಲೇ ಎಳೆಸ್ಬೇಕು ಅಂತ. ಆಮೇಲೆ ಇಲ್ಲ ಸರ್ ನಾವು ಮಾಡ್ತೀವಿ ಅಂತ ಇದೇ ಮಾಡಲಿಲ್ಲ ಅವರು. ಕಾರಣ ಇಷ್ಟೇ, ಅವರಿಗೆ ಈ ಕ್ರೇನ್ ಕರ್ಸಿದ್ರೆ ಕ್ರೇನ್ ಅವ್ರ ಕಡೆಯಿಂದ ಕಮಿಷನ್ ಬರುತ್ತೆ, ಇವೆಲ್ಲ ಆಗುತ್ತೆ, ನಮ್ಮ ಕಡೆಯಿಂದ ಏನೂ ಸಿಗಲ್ಲ ಅಂತ. ಅಂಥದ್ದೇನೂ ಆಗಿಲ್ಲ, ನಾವೇ ಎಳ್ಕೊಂಬಿಡೋಣ ಅಂತ ನಾವು ಪ್ಲಾನ್ ಲಾಸ್ಟಿಗೆ. ಆಮೇಲೆ ನಮಗೆ ಟ್ರಾನ್ಸ್ಪೋರ್ಟ್ನವ್ರು ಬಂದಿದ್ರು, ಟ್ರಾನ್ಸ್ಪೋರ್ಟ್ನವ್ರ ಜೊತೆ ಪ್ರಕಾಶನ ಅಂತೇಳಿ ನಮ್ಮ ಕುಲನಹಳ್ಳಿಯವರು, ಅವರು ಬಂದಿದ್ರು. ಅವ್ರು ಒಂದು ಸ್ವಲ್ಪ ಪರ್ಸ್ನಾಲಿಟಿಲೆಲ್ಲ ಸಕ್ಕದಾಗವ್ರೆ, ನೋಡೋಕ್ಕೆಲ್ಲ ಸ್ವಲ್ಪ ಹಿರಿಯ ಮನುಷ್ಯ ಥರ ಚೆನ್ನಾಗಿ, ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗವ್ರೆ. ಅವರು ಪೊಲೀಸ್ ಹತ್ರ ಹೋಗಿ ಏನಾರ ಮಾತಾಡಿ ಸ್ವಲ್ಪ ಒಂದು 500 ರೂಪಾಯಿಗೆ ಮಾತಾಡಿ ಪೊಲೀಸ್ನವ್ರಿಗೆ ಲಾಸ್ಟಿಗೆ ಅವರು ಅರ್ಧ ಗಂಟೆ ಟೈಮ್ ಕೊಡ್ತೀವಿ, ಅರ್ಧ ಗಂಟೆಲಿ ಇದು ಮಾಡಿಬಿಡ್ಬೇಕು, ಟ್ರಾಫಿಕ್ ಜಾಮ್ ಮಾಡೋಕ್ಕೆ ಹೋಗ್ಬಾರ್ದು, ತೆಗೆದು ಬಿಡ್ಬೇಕು ಗಾಡಿನ ಅಂತೇಳಿ. ಆಮೇಲೆ ಹ್ಞೂ ಅಂತ ಒಪ್ಕೊಂಡ್ರು. ಸರಿ ಅಂದ್ಬಿಟ್ಟು ನಮ್ಮ ಶಂಕರನೇ ಡ್ರೈವರ್ ಆ ಗಾಡಿ ಓಡಿಸಿದ್ದ, ಅವನು ಪ್ರತಿಯೊಂದು ವಿಡಿಯೋ ನೋಡ್ತಿರ್ತಾನೆ. ಅವನೇ ರಿವರ್ಸ್ ಬಿಡಿಸ್ಬಿಟ್ಟು ಬೆಲ್ಟೆಲ್ಲ ಹಾಕಿ ಒಂದ್ಸಲಿ ಎಳೆದ್ವಿ ಬರಲಿಲ್ಲ, 2ನೇ ಸಲ ಜೋರಾಗಿ ಎಳೆದ್ವಿ, ಬಂದ್ಬಿಡ್ತು. ಎದ್ದು ಮಲಗಿದ ಗಾಡಿ, ಫೋಟೋ ಇತ್ತಲ್ಲ, ಮಲಗಿದ ಗಾಡಿ ಹಿಂಗೆ ಎದ್ದು ಬಂದು ನಿಂತ್ಕೊಂತ ಗಾಡಿ.
ಬ್ರೇಕೆಲ್ಲ ಫಸ್ಟೇ ಜಾಮ್ ಮಾಡಿದ್ವಿ, ಮತ್ತು ಕಿತ್ಕೊಂಡು ಓಡೋಗ್ಬಾರ್ದಲ್ಲಪ್ಪ ಘಾಟು ಡೌನಲ್ಲಿ ಬೇರೆ ಅಂದ್ಬಿಟ್ಟು ಎಲ್ಲ ಜಾಮ್ ಮಾಡಿ ಇಕ್ಕಿದ್ವಿ. ಎಲ್ಲನೂ ಜಾಮ್ ಮಾಡಿ 10 ನಿಮಿಷಕ್ಕೆ ಹೇಳಿದ 10 ನಿಮಿಷಕ್ಕೆ ಗಾಡಿನ ತೆಗೆದು ನಿಲ್ಸಿದ್ವಿ. ನಿಲ್ಸಿನ ಬಾಟ್ಲುಗಳೆಲ್ಲ ಇದ್ವಲ್ಲ ಒಂದೇ ಸಲ ಬ್ಲಾಸ್ಟ್ ಆಗ್ಬಿಡ್ತು. ಸುಮಾರು ಚೆನ್ನಾಗಿರೋ ಬಾಟ್ಲುಗಳೆಲ್ಲ ಇದ್ವು, ಬ್ಲಾಸ್ಟ್ ಆಗ್ಬಿಟ್ಟು ಎಲ್ಲ ಕಡೆ ಸಿಡ್ಬಿಡ್ತು. ರೋಡೆಲ್ಲ ಎಲ್ಲ ಕ್ಲೀನ್ ಮಾಡಿ 5 ನಿಮಿಷ 10 ನಿಮಿಷಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡಿ ಕೊಟ್ಬಿಟ್ವಿ. ಆಮೇಲೆ ನಮ್ಮ ಗಾಡಿ ಎಲ್ಲ ತೆಗೆದು ಸೈಡ್ಗೆ ಹಾಕಿ ಆಮೇಲೆ ಒಂದು 5 ನಿಮಿಷ ಚೆಕ್ ಮಾಡಿ ಇಂಜಿನ್ ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡಿ ಗಾಡಿ ಸ್ವಲ್ಪ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಟೈಮ್ ಚೆನ್ನಾಗಿತ್ತು, ಗಾಡಿ ಸ್ಟಾರ್ಟ್ ಆಗ್ಬಿಡ್ತು. ಗಾಡಿ ಇಂಜಿನ್ಗೆಲ್ಲ ಏನೂ ಸಮಸ್ಯೆ ಆಗಿದ್ದಿಲ್ಲ, ಬರೀ ಕ್ಯಾಬಿನ್ ಮಾತ್ರ ರೈಟ್ ಸೈಡ್ ಕ್ಯಾಬಿನು ಹಿಂದ್ಗಡೆ ಬಾಡಿ ಗಿಡಿ ಎಲ್ಲ ಪೂರ್ತಿ ಹೋಗ್ಬಿಟ್ಟಿತ್ತು. ಇಂಜಿನ್ಗೆಲ್ಲ ಏನೂ ಆಗಿದ್ದಿಲ್ಲ. ಆಮೇಲೆ ಅದನ್ನು ನಾವು ಶೆಲ್ಪ್ ಹೊಡೆದು ಸ್ಟಾರ್ಟ್ ಆಯಿತು. ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಹೋಗಿ ಅಬ್ಕಾರಿ ಎಕ್ಸೈಜ್ ಆಫೀಸ್ಗೆಲ್ಲ ಹೋಗಿ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಬಂದು ಆ ಗಾಡಿಗೆ ಬಿಲ್ ಕೊಟ್ಟು, ಮತ್ತು ಇದ್ರಾಗ ಡೀಸೆಲ್ ಇತ್ತಲ್ಲ ಡೀಸೆಲ್ ಎಲ್ಲ ಎಳೆದು ಆ ಗಾಡಿಗೆ ಹಾಕಿ ಒಂದು 50 ಲೀಟ್ರ್ ಡೀಸೆಲ್ ಏನೋ ಮಡಗಿದ್ವಿ. ಮತ್ತೆ ನಾವು ಬೆಂಗಳೂರಿಗೆ ಬರಬೇಕಲ್ಲ ಗಾಡಿ ತಗೊಂಡು, ನೆಲಮಂಗ್ಲಿಗೆ ಬೆಂಗಳೂರು ಬರಬೇಕಲ್ಲ, ಗಾಡಿನ ಡೀಸೆಲ್ ಬೇಕು ಅಂದ್ಬಿಟ್ಟು ತಗೊಂಡು ಆ ಗಾಡಿನ ಆ ಕಡೆ ಕಳಿಸ್ಬಿಟ್ಟು ಶಿಫ್ಟ್ ಆಗಿರೋ ಗಾಡಿನ ಎಲ್ಲರನ್ನ ಆ ಕಡೆ ಕಳಿಸಿ ಈ ಗಾಡಿ ತಗೊಂಡು ಸಕಲೇಶ್ಪುರ ಬಂದು ಸ್ಟೇಷನ್ ಕೇಸ್ ಕ್ಲಿಯರ್ ಆಗಬೇಕಲ್ಲ, ಚಾರ್ಜ್ ಶೀಟ್ ಹಾಕಬೇಕು, ಕೇಸ್ ಕ್ಲಿಯರ್ ಆಗಬೇಕು, ಕೋರ್ಟ್ ಮುಖಾಂತರನೇ ಗಾಡಿ ರಿಲೀಸ್ ಮಾಡಬೇಕು. ಸರಿ ಅಂದ್ಬಿಟ್ಟು ತಗೊಬಂದು ಸಕಲೇಶ್ಪುರ ಸ್ಟೇಷನ್ನಾಗ ಹಾಕ್ಬಿಟ್ಟು ಗಾಡಿನ ಬ್ಯಾಟ್ರಿ ಇತ್ತಲ್ಲ ನಮ್ಮ ಬ್ಯಾಟ್ರಿಗಳು, ಅವ್ರು ಪೊಲೀಸ್ನವ್ರು ಹೇಳಿದ್ರು ಬ್ಯಾಟ್ರಿ ಎಲ್ಲ ಬಿಚ್ಬಿಟ್ಟು ಒಳಗೆ ಮಾಡ್ಬಿಡಪ್ಪ, ಎತ್ಕೊಂಡು ಹೊಂಟೋಗ್ಬಿಡ್ತಾರೆ, ಇಲ್ಲಿ ಜಾಗ ಸರಿ ಇಲ್ಲ ಅಂತ ಹೇಳಿದ್ರು. ಸರಿ ಬ್ಯಾಟ್ರಿ ಬಿಚ್ಚಿಕ್ಬಿಟ್ಟು ಒಳಗಡೆನೆ ಇಕ್ಬಿಟ್ಟು ಆಚೆ ಬರ್ತಾ ಇದೀನಿ. ಒಂದು ಫೋನ್ ಬಂತು, ಹೊಸ ನಂಬರಿಂದ ಒಂದು ಫೋನ್ ಬಂತು. ರಿಸೀವ್ ಮಾಡಿದೆ. ರಿಸೀವ್ ಮಾಡಿಬಿಟ್ಟು ಅವರು ಎಲ್ಲಪ್ಪ ಇದೆಯಾ ಅಂದರು. ಹಿಂಗೆ ಸ್ಟೇಷನಲ್ಲಿ ಇದ್ದೀನಿ ಸರ್. ಯಾರು ಸರ್ ಅಂತ ಹೇಳಿದಕ್ಕೆ ಈ ಥರ ನಾವು ಇಲ್ಲಿ ನಮ್ಮ ಮಾರ್ನಹಳ್ಳಿಯಲ್ಲಿ ಒಂದು ಪೊಲೀಸ್ ಬ್ಯಾರಿಗೇಡ್ ಹಾಕೊಂಡು ಒಂದು ಸ್ಟೇಷನ್ದು ಸಬ್ ಆಫೀಸ್ ಏನೋ ಒಂದು ಐತೆ, ಎಲ್ಲ ನಮ್ಮ ಮಂಗಳೂರಿನವ್ರು ಓಡಿಸೋರಿಗೆಲ್ಲ ಗೊತ್ತು, ಮಾರ್ನಹಳ್ಳಿಯಾಗೆ ಐತೆ. ಆ ಗಾಡಿ ಅಪ್ಸೈಡ್ ಆದಾಗ ಅಲ್ಲಿಂದ ಇಬ್ಬರು ಬಂದು ನಮ್ಮ ಗಾಡಿ ತವ ಸ್ವಲ್ಪ ವಾಚ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಸೆಕ್ಯೂರಿಟಿ ಥರ ಇದರ ಗಾಡಿ ತವ ನೈಟೆಲ್ಲ ಇದಕ್ಕಿದ್ರು. ಅದು ಇರಲಿಲ್ಲ ಜಾಸ್ತಿ, ಒಂದು ಅರ್ಧ ಗಂಟೆ ಬರೋದು, 1-2 ಅವರ್ ಹೋಗೋದು, ಬರೋದು ಅರ್ಧ ಗಂಟೆ ಹೋಗೋದು. ಅವರಿಗೆ ಒಂದು ದಿವಸಕ್ಕೆ ಒಂದು ನೈಟ್ಗೆ 2,000, 2 ದಿನ ಇಬ್ಬರಿದ್ದರು, ಒಬ್ಬರಿಗೆ 2,000 4,000, ಇಬ್ಬರಿಂದ 8,000 ಅವರಿಗೆ ಕೈಯಿಂದ ಕೊಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ, ಗಾಡಿ ಅಪ್ಸೈಡ್ ಆದಾಗ ಇವೆಲ್ಲ ಇರ್ತವೆ, ಅವೆಲ್ಲ ಕೊಟ್ಟಿದ್ದಾಯಿತು. ತಗೊಬಂದು ನಿಲ್ಲಿಸ್ಬಿಟ್ಟು ಹೋದಾಗ ಅಲ್ಲಿ ಆ ಸ್ಟೇಷನಲ್ಲಿ ಇರೋದು 3 ಜನ ಅಂತೆ. ನಮ್ಮ ಗಾಡಿ ತವ ಹೇಳಿದ್ದು ಇಬ್ರಿಗೆ ಮಾತಾಡಿದ್ದು, ಇಬ್ರು ಕಾಸು ಕೊಟ್ಟಿದ್ದೆ. ಅವನು ಬಂದ್ಬಿಟ್ಟು ನನಗೆ ಕಾಸು ಕೊಟ್ಟಿಲ್ಲ ಅಂತ ಇನ್ನೊಬ್ಬ ಫೋನು. ಸ್ಟೇಷನ್ ಇಲ್ಲಿ ಬಂದು ಗಾಡಿ ಮಾತಾಡ್ಸಿಲ್ಲ, ಹಂಗೆ ತೊಗೊಂಡು ಹೊಂಟೋಗ್ಬಿಟ್ಟಿದ್ದೀರ ಗಾಡಿನ, ಇಲ್ಲಿ ನಾನು ಇರೋದು ಏನಕ್ಕೆ ಹಂಗೆ ಹಿಂಗೆ ಅಂತ ಏನು ಎಗರಾಡ್ತಾ ಕುಂತಿದ್ದಾರೆ. ನಾನು ಹೇಳಿದೆ ಇಲ್ಲ ಸರ್, ನಮ್ಮ ಗಾಡಿ ತವ ಇದ್ದು ಇಬ್ರಿಗೆ ನಾವು ಅವತ್ತೇ ಮಾತಾಡಿದ್ವಿ 2,000 ಅಂತೇಳಿ ಕೊಟ್ಟಿವಿ, ಅವ್ರಿಗೆ 8,000 ಕೊಟ್ಟಿದ್ದೀವಿ, ನಾನು ಬಂದಿದ್ದೀನಿ ಅಷ್ಟೇ ಅಂತೇಳಿ. ಇಲ್ಲ ನಿಮ್ಮ ಲಾರಿಯವ್ರಿಗೆಲ್ಲ ನಿಯತ್ತಿಲ್ಲ ಹಂಗೆ ಹಿಂಗೆ ಅಂತ ಎಗರಾಡ್ಬಿಟ್ಟ. ನನಗೆ ಎಲ್ಲಿತ್ತಷ್ಟು ಯಾವಾಗ ನಿಮ್ಮ ಗಾಡಿಯವ್ರಿಗೆಲ್ಲ ನಿಯತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು, ಎಲ್ಲಿತ್ತಷ್ಟು ಫುಲ್ಲು ರೇಸ್ ಆಗ್ಬಿಟ್ಟು ಸ್ಟೇಷನ್ ಒಳಗೇನೆ ಬಾಯಿ ಬಂದಂಗೆ ಅವ್ರ ಪೊಲೀಸ್ಗೆ ಅಮ್ಮ ಅಕ್ಕಲ್ಲ ಬೈದ್ಬಿಟ್ಟೆ ನಾನು. ಅಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ. ಏನಕ್ಕಂದರೆ ಗಾಡಿ ಅಪ್ಸೈಡ್ ಆದಾಗ ₹1 ಜೋಬಲ್ ದುಡ್ಡಿಲ್ಲ, ಡೀಸೆಲ್ ದುಡ್ಡುಗಳು ಬಿಟ್ಟರೆ ಜೋಬಲ್ ದುಡ್ಡಿಲ್ಲ. ಇರೋ ದುಡ್ಡಿಗೆ ಆ ಗಾಡಿ ಕೊಪ್ಪಳಕ್ಕೆ ಹೋಯ್ತಾರೆ ಖಾಲಿ ಮಾಡೋಕ್ಕೆ, ಆ ಗಾಡಿಗೆ ಡೀಸೆಲ್ ದುಡ್ಡು ಡ್ರೈವರ್ ಖರ್ಚಿಗೆಲ್ಲ ಇಟ್ಬಿಟ್ಟು ಇಲ್ಲಿ ಬಂದು ದುಡ್ಡೇ ಇಲ್ಲ. ತಿರ್ಗಿ ಆಮೇಲೆ ಏನು ಮಾಡೋದು, ಇಲ್ಲೆಲ್ಲ ಸಾಲ ಮಾಡಿ ನಮ್ಮ ಮಿಸಸ್ ಅವ್ರು ಯಾರೋ ಪಕ್ಕದ ಮನೆಯವ್ರದ್ದೇನೋ ಚೈನ್ ತಗೊಂಡೋಗಿ ಅಡ ಇಟ್ಟು ಅವರು 60,000 ಅಕೌಂಟಿಗೆ ದುಡ್ಡು ಹಾಕಿದ್ರು, 60,000 ದುಡ್ಡು ಹಾಕಿದ್ರು ಅಕೌಂಟಿಗೆ. ಇಲ್ಲಿ ಬಂದು ನಾನೆಲ್ಲ ಖರ್ಚು ಮಾಡ್ತಾ ಇದ್ದೀನಿ, ನಿಯತ್ತಿಲ್ಲ ನಿಮಗೆ ಅಂತ ಹೇಳ್ತಾರೆ ಪೊಲೀಸ್ನವರು. ಏನು ಹೇಳೋಣ, ಎಷ್ಟು ಸಿಟ್ಟು ಬಂದು ಬಾಯಿ ಬಂದಂಗೆ ಬೈದ್ಬಿಟ್ಟಿದ್ದೆ, ಹಂಗೆ ಹಿಂಗೆ ಎಲ್ಲ ಎಗರಾಡ್ಕೊಂಡು. ಆಮೇಲೆ ಅಲ್ಲಿ ಇದ್ದವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಹೇಳಿ ಈಗ ಗಾಡಿ ಇದ್ದವರು ಅವತ್ತೇನೋ ಎಲ್ಲ ಅವ್ರವ್ರ ರೂಲ್ಸೇ, ಅವ್ರು ಹೇಳಿದ್ದೆ, ನಾವು ಇಲ್ಲಿ ಏನು ಮಾತಾಡೋಕ್ಕಾಗಲ್ಲ. ಸರಿ ಆಯಿತು ಇನ್ನಂತ ಒಪ್ಕೊಂಡು 4,000 ಕೊಟ್ಟಿದ್ದಂಗೆ ಆಯಿತು. ಒಬ್ರಿಗೆ 2,000 ಒಂದು ದಿವಸಕ್ಕೆ. ಅವ್ರು ಹೇಳಿದ್ದು ಊಟ ಎಣ್ಣೆ ಎಲ್ಲ ತಂದು ಕೊಟ್ಟು ಇವೆಲ್ಲ ಕೊಟ್ಟು ಯಾರೋ ಒಬ್ರು ಸ್ಕ್ರಿಪ್ಟ್ ಅಂತ ಹೇಳ್ತಿರಲ್ಲ, ಇವೆಲ್ಲ ನಾಳೆ ವೀಡಿಯೋ ಪೊಲೀಸ್ನವ್ರಿಗೆ ಹೋದ್ರೆ ಸುಮ್ಮನೆ ಇರ್ತಾರ? ಆಗಿರೋದಕ್ಕೇನೆ ನಾನು ಹೇಳ್ತಾ ಇರೋದು, ತಿಳ್ಕೊಳ್ಳಿ. ಅದಾಯಿತು. ಆಮೇಲೆಲ್ಲ ಸಮಾಧಾನ ಆಯಿತು, ಸರಿ ಅಂದ್ಬಿಟ್ಟೆಲ್ಲ ಗಾಡಿಯೆಲ್ಲ ಲಾಕ್ ಮಾಡಿದಾಯಿತು. ನೀನು ಸೋಮವಾರ ಬಾರಪ್ಪ, ನಾವು 3 ದಿವಸ 4 ದಿವಸ ಬಿಟ್ಟು ನಾವು ಫೋನ್ ಮಾಡ್ತೀವಿ, ಬಾರಪ್ಪ ನೀನು, ಆವಾಗ ಕೋರ್ಟ್ ಮುಖಾಂತರ ಗಾಡಿ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿಂದ ಬಸ್ ಹತ್ಕೊಂಡು ನಾವು ಈ ಕಡೆ ಮನೆ ಕಡೆ ಹೋದ್ವಿ. ತುಂಬ ಬೇಜಾರಾಯಿತು. ಸ್ಟೇಷನ್ ಮುಂದೆ ನಿಲ್ಲಿಸ್ಬಿಟ್ಟು 3 ದಿನ ಆದಮೇಲೆ ಫೋನ್ ಬಂತು. ಸೋಮವಾರ ಅಂದರೆ ಶನಿವಾರನೋ ಫೋನ್ ಬಂತು, ಸೋಮವಾರ ಬೆಳಗ್ಗೆನೇ ಬಾರಪ್ಪ ಗಾಡಿ ರಿಲೀಸ್ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಸರಿ ಅಂದ್ಬಿಟ್ಟು ಬೆಳಗ್ಗೆನೆ
ಬೆಳಗ್ಗೆನೆ ಎಷ್ಟು ಅವತ್ತು ಬೆಳಗ್ಗೆ ಎಲ್ಲ ಒಂದು 8 ಗಂಟೆಗೆ ನೆಲಮಂಗಲದಲ್ಲಿ ಬಸ್ ಹತ್ತಿದ್ದೀವಿ, KSRTC ಬಸ್ಸು. ಪುಣ್ಯಾತ್ಮ ಡ್ರೈವರು. ಕೆಲವು ಡ್ರೈವರ್ಗಳಿಗೆ ನಾವು ಬೈತೀವಿ, ನೋಡಿ ಯಾವ ಥರ ಮಾಡಿದ್ರು ಬೈತೀವಿ ನಾವು KSRTC ಡ್ರೈವರ್ಗಳಿಗೆ. 8 ಗಂಟೆಗೆ ಹತ್ತಿರೋದು ತಗೊಂಡೆ 3 ಗಂಟೆ ಸಕಲೇಶ್ವರ ಬಿಟ್ಟಿದ್ದಾನೆ. ಏನು ಹೇಳ್ಬೇಕು ಅವನಿಗೆ ಅಂತ ಗೊತ್ತಾಗಲಿಲ್ಲ. ನಿಧಾನಕ್ಕೆ ಈಗ ಸ್ಪೀಡಾಗಿ ಓಡಿಸ್ರು ಬೈತೀವಿ, ನಿಧಾನಕ್ಕೆ ಓಡಿಸ್ರು ಬೈತೀವಿ. ನೋಡಿ ನಮ್ಮ ಮನೆ ಬರ ಹೆಂಗಂತ. 3 ಗಂಟೆ ತಗೊಂಡೇ ಬಿಟ್ಟು ಅಷ್ಟೊತ್ತಿಗಾಗಲೇ ಕೋರ್ಟ್ ಎಲ್ಲ ಕ್ಲೋಸ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲಪ್ಪ, ನೀವು ಈ ಟೈಮ್ 8 ಗಂಟೆಗೆ ಹತ್ತಿರೋದು ಸಕಲೇಶ್ವರಕ್ಕೆ 3 ಗಂಟೆ ತೊಗೊಂಡೇ ಬಿಟ್ಟ ಅಂದ್ರೆ ನೀವು ತಿಳ್ಕೊಳ್ಳಿ. ಸರಿ ಇನ್ನೇನು ಮಾಡ್ತೀಯ, ಆಯಿತು ಕೋರ್ಟ್ ಟೈಮ್ ಎಲ್ಲ ಮುಗ್ದೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ರಿಲೀಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ನೆಲ್ಲ ಕರ್ಕೊಂಡೋಗಿದ್ದೆ. ಅವ್ನ ಡ್ರೈವರ್ ಮುನಿ, ಆಮೇಲೆ ನಮ್ಮ ಮಿಸ್ಸಸ್ ಎಲ್ಲ ಕರ್ಕೊಂಡೋಗಿದ್ದೆ. ಯಾಕಂದ್ರೆ ನಮ್ಮ ಮಿಸ್ಸಸ್ದೇ ಆ ಗಾಡಿ ಅವ್ರ ಹೆಸರಲ್ಲಿ ಇರೋದು, RC ಓನರ್ ಅವರೇ, RC ಓನರ್ ಸಿಗ್ನೇಚರ್ ಎಲ್ಲ ಬೇಕು ಅಂತೇಳಿ ಅವ್ರನ್ನೂ ಕರ್ಕೊಂಡೋಗಿದ್ದೆ. ಆಮೇಲೆ ಸರ್ ತಿರ್ಗಾ ನಾಳೆ ಆಗಲ್ಲ, ನಾಡ್ದು ಬುಧವಾರ ಬರೋದು, ತಿರ್ಗಿ ಏನು ಮಾಡೋದು ಅಂತೇಳಿ ಏನು ಮಾಡ್ರು ಅದು ಇದಕ್ಕೆ ಪೇಪರ್ಗಳಿಗೆಲ್ಲ ಆವಾಗಲೇ ಸೈನ್ ಹಾಕ್ಸ್ಕೊಂಬಿಟ್ಟು ನೀವು ಬುಧವಾರ ನೀವು ಬೇಕಾದ್ರೆ ಬರ್ರಿ, ನಿಮ್ಮ ಮಿಸ್ಸಸ್ ಏನು ಬರೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ತಿರ್ಗಾ ರಿಟರ್ನ್ ಬಂದು ಬುಧವಾರ ಬೆಳಗ್ಗೆ ಏನು ಮಾಡಿದ್ವಿ, ಮೊನ್ನೆ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ 8 ಗಂಟೆ ಹೊರಟಿದ್ವಲ್ಲ, ಇವತ್ತು ಬೇಗನೆ ಹೊರಟು ಬಿಡೋಣ, ಸುಮ್ಮನೆ ಯಾಕೆ ವೇಸ್ಟ್, ಯಾವ ಬಸ್ ಹೆಂಗಿರ್ತದೆ ಏನು ಅಂದ್ಬಿಟ್ಟು ಅವತ್ತು 6:15ಗೆಲ್ಲ ಬಸ್ ಹತ್ತಿದ್ವಿ. 10 ಗಂಟೆಗೆ ತೊಗೊಂಡೇ ಬಿಟ್ಟವನೇ ಡ್ರೈವರು. ಹುಚ್ಚು ನಾಯಿ ಹೊಡೆದಂಗೆ ಮಾಡ್ಕೊಂಡೋಗಿ 10 ಗಂಟೆ ತೊಗೊಂಡೆ ಸ್ಟೇಷನ್ ಸಕಲೇಶ್ಪುರದಲ್ಲಿ ನಿಲ್ಲಿಸ್ತಾ. ಆ ಒಬ್ಬ ಡ್ರೈವರ್ ನೋಡಿ ಹೆಂಗಿತ್ತೆ ಅಂದೆ ನಮ್ಮ ಮನೆ ಬರೋಕ್ಕೆ. ಅದಾಯಿತು. ಅಲ್ಲಿಂದ ಒಂದು ಇದು IME ಮಾಡಿಸ್ಬೇಕು. ಯಾವುದೇ ಗಾಡಿ ಆಕ್ಸಿಡೆಂಟ್ ಆದಾಗ ನಮ್ಮ ಎಲ್ಲಿ ಆಕ್ಸಿಡೆಂಟ್ ಆಗಿರ್ತದೋ, ಯಾವ ಸ್ಟೇಷನ್, ಅದು ಏರಿಯಾ, ಯಾವ ಇದಕ್ಕೆ RTO ಬರುತ್ತೋ RTO ಆಫೀಸಲ್ಲಿ ಹೋಗಿ IME ಮಾಡಿಸ್ಬೇಕು. IME ಮಾಡಿಸೋಕ್ಕೆ ಲೆಟ್ರ್ ಎಲ್ಲ ಕೊಟ್ಟರು. ಅವ್ರು ಹೇಳಿದ್ರು ಈಗ ಅಲ್ಲಿ RTO ಆಫೀಸ್ಗೆ ಹೋಗು, ಸಕಲೇಶ್ಪುರ RTO ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಇದಕ್ಕೂ ಲೆಟ್ರ್ ಕೊಡು, ಅವರು ಸೀಲು ಸಿಗ್ನೇಚರ್ ಎಲ್ಲ ಹಾಕಿ ಸೈನ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಗಾಡಿದು ಒಂದು 7-8 ಫೋಟೋ ಹಿಡ್ಕೊಂಡು ಹೋಗು, ಎಲ್ಲ ಸೈಡು, ಈ ಕಡೆ ಸೈಡು, ಆ ಸೈಡ್, ಈ ಸೈಡು, ಫ್ರಂಟು, ಹಿಂದ್ಗಡೆ ಏನೇನು ಡ್ಯಾಮೇಜ್ ಆಗವೆ ಎಲ್ಲ ಫೋಟೋ ಹಿಡ್ಕೊಂಡು ಪ್ರಿಂಟ್ ತಗೊಂಡು ಹೋಗ್ಬೇಕು. ಅದನ್ನು ಫೋಟೋ ನಮ್ಮ ಮೊಬೈಲಲ್ಲಿ ಫೋಟೋ ಹಿಡ್ಕೊಂಡು ಪ್ರಿಂಟ್ ತಗೊಂಡು ಹೋಗ್ಬೇಕು. ಅದನ್ನು ಅಲ್ಲೋಗಿ ಫೋಟೋ ಸ್ಟುಡಿಯೋದಲ್ಲಿ ಹೋಗಿ ಪ್ರಿಂಟ್ ಎಲ್ಲ ತಗೊಂಡು ಅಲ್ಲಿಗೆ ಹೋದ್ವಿ. IME ಏನಕ್ಕೆ ಮಾಡಿಸೋದಂದರೆ ಈ ಗಾಡಿಗೆ ಏನು ಡ್ಯಾಮೇಜ್ ಆಗೈತೆ, ಎಷ್ಟು ಡ್ಯಾಮೇಜ್ ಆಗೈತೆ, ಯಾವ್ಯಾವ ವಸ್ತು ಡ್ಯಾಮೇಜ್ ಆಗೈತೆ ಅಂದ್ಬಿಟ್ಟು RTO ಬಂದು IME ರೂಲ್ಸ್ ಇರೋದು, RTO ಗಾಡಿ ತಗೊಬಂದು ಎಲ್ಲ ಬರೆದುಬಿಟ್ಟು ಏನೇನು ಡ್ಯಾಮೇಜ್ ಆಗೈತೆಲ್ಲ ಚೆಕ್ ಮಾಡಿ ಬರೆದ್ಬಿಟ್ಟು ಪೊಲೀಸ್ನವ್ರಿಗೆ ಈ ಥರ ಆಗೈತೆ ಅಂತ ಒಂದು ಲೆಟ್ರ್ ಕೊಡೋದು IMEದು. ಈಗ ನೋಡಿ ನಾವೇ ಫೋಟೋ ತಗೊಂಡು ಹೋದ್ವಾ, ಪ್ರಿಂಟ್ ಎಲ್ಲ ನಾವೇ ಫೋಟೋ ತಗೊಂಡು ಪ್ರಿಂಟ್ ತಗೊಂಡು ಅಲ್ಲಿಗೆ ಹೋದ್ಮೇಲೆ ಅವರು ಇವ್ರು ಹೇಳಿ ಕಳಿಸಿರೋ ಅವ್ರಿಗೊಂದು 1000 ರೂಪಾಯಿ ಕೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಹೋದ್ರೆ ಅವ್ರು 5,000 ಕೇಳ್ತಾರೆ. 5,000 IME ಮಾಡೋಕ್ಕೆ 5,000 ಕೇಳ್ತಾರೆ. ಸರ್ ಅವ್ರು 1,000 ಹೇಳಿದ್ರು ಸರ್ ಸ್ಟೇಷನ್ಗೆ. ಅವ್ರು ಹೇಳ್ತಾರೆ ಅಂತ ಕತೆಗಳು ಓದಿದ್ರು. ಸರ್ ಅಂದಿದ್ದಕ್ಕೆ ಇಲ್ಲ ಆಗಲ್ಲ, ನೀನು ಹೋಗು, ಒಂದು ಕೆಲಸ ಮಾಡು, ನೀನು ಹೋಗು, ನಾನು ಬರ್ತೀನಿ, ನಾನು ಬಂದು ಚೆಕ್ ಮಾಡ್ಬಿಟ್ಟು ಬರ್ಕೊಡ್ತೀನಿ ಅಂತ. ಅಕಸ್ಮಾತ್ ನಾನು ಏನಾರು ಅವ್ರು ಹೇಳಿದ ಮಾತು ಕೇಳ್ಕೊಂಡು ನಾನು ಗಾಡಿ ಬಂದಿದ್ದಾರೆ, ಅವ್ರು ಯಾವಾಗ ಫ್ರೀ ಇರ್ತದೋ, ಇವತ್ತೇ ಬರ್ತಾರೋ, ನಾಳೆ ಬರ್ತಾರೋ, ನಾಡ್ದು ಬರ್ತಾರೋ, ಒಂದು ಗೊತ್ತಿಲ್ಲ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು 5,000 ಕೊಟ್ಟು IME ಮಾಡಿಸಿ ಅದನ್ನು ತಗೊಬಂದು ಇವ್ರ ಕೈಲಿ ಕೊಟ್ಟು, ಇವರೆಲ್ಲ ಅದೆಲ್ಲ FIR ಚಾರ್ಜ್ ಶೀಟ್ ಎಲ್ಲ ಬುಕ್ ಮಾಡಿಬಿಟ್ಟು ಸ್ಟೇಷನಾಗಿ ಹೇಳ್ತಾರೆ, ಸಕಲೇಶ್ಪುರ ಸ್ಟೇಷನಾಗೆ. ಎಷ್ಟು 15,000 ದುಡ್ಡು ಕೇಳ್ತಾರೆ ಗಾಡಿ ರಿಲೀಸ್ ಮಾಡೋಕ್ಕೆ. 15,000 ದುಡ್ಡು ಎಲ್ಲಿಂದ ತರೋದು ದುಡ್ಡು? 15,000 ದುಡ್ಡು ಕೇಳ್ತಾರೆ. ಸಾರ್ ಇಲ್ಲ ಸಾರ್, ಹಂಗಾಗೈತೆ ಹಿಂಗಾಗೈತೆ, ಬಡವರು ಹಂಗೆ ಹಿಂಗೆ ಅಂತ ಏನು ಹೇಳ್ಕೊಂಡ್ರು ಇಲ್ಲ. ಒಂದು ಸಕಲೇಶ್ಪುರ ಸ್ಟೇಷನಿಗೆ 15,000 ಹೇಳಿದವರು ಲಾಸ್ಟಿಗೆ 12,000ಕ್ಕೋ 10,000ಕ್ಕೇನೋ ಮಾತುಕತೆ ಆಯಿತು. ಆಮೇಲೆ 10,000 ಕೊಟ್ಟು ಕೋರ್ಟ್ ಕಡೆಯಿಂದೆಲ್ಲ ಇದಾಗಿ ಲೆಟ್ರೆಲ್ಲ ಬಂದಿದ್ದೆಲ್ಲ ಗಾಡಿ ರಿಲೀಸ್ ಮಾಡ್ಕೊಂಡು ಎಲ್ಲ ಓಕೆ ಆಯಿತು. ಗಾಡಿ ತಗೊಂಡು ನೋಡ್ತೀನಿ, ಕಳ್ಳರು ಏನು ಮಾಡ್ಯಾರೆ, ಡೀಸೆಲ್ ಟ್ಯಾಂಕ್ ಕೆಳಗಡೆಯಿಂದ ತೂತಿಕ್ಬಿಟ್ಟಾರೆ. ಟ್ರೈನೆಟ್ ಪಕ್ಕದಲ್ಲಿ ಸೆಂಟ್ರ್ ಒಳಗಡೆ ನುಗ್ಗಿ ತೂತಿಕ್ಕಿ ನಾವು ಬೆಂಗಳೂರು ತರಕ್ಕೆ ಅಂತೇಳಿ ಡೀಸೆಲ್ ಬಿಡ್ಕಿದ್ದಲ್ಲ, 50 ಲೀಟ್ರ್ ಡೀಸೆಲು ಕೆಳಗಡೆಯಿಂದ ತೂತಿಕ್ಬಿಟ್ಟು ಡೀಸೆಲ್ ಡ್ರೈವ್ ಮಾಡ್ಬಿಟ್ಟಾರೆ. ಎಂಥ ಜನ ಇರಬೇಕು ಅಂದರೆ, ಹೊಟ್ಟೆ ಉರಿತಾಯ್ತು ಅಂದರೆ, ಇಲ್ಲಿ ಬೇರೆ 10,000, ಅಲ್ಲಿ ಬೇರೆ 5,000 ಡೀಸೆಲ್ ಟ್ಯಾಂಕ್ ಬೇರೆ ತೂತಿಕ್ಬಿಟ್ಟವ್ರೆ. ಏನು ಮಾಡೋದು? ಅದು ಬೇರೆ ಮೇಲ್ಗಡೆಯಿಂದ ತೂತಿಕ್ಕಿ ಪೈಪ್ ಎಳ್ಕೊಂಡಿದ್ರೆ ಏನು ಸಮಸ್ಯೆ ಆಗ್ತಿಲ್ಲ, ಕೆಳಗಡೆಯಿಂದ ತೂತಿಕ್ಬಿಟ್ಟಾರೆ. ಡೀಸೆಲ್ ಟ್ಯಾಂಕೇ ಬರಲ್ಲ, ಇವಾಗ ನಾನು ಬೆಂಗಳೂರು ಗಾಡಿ ತರಬೇಕು, ಏನು ಮಾಡೋದು ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ತಿರ್ಗಾ ಹೋಗಿ ಒಂದು 40, 20 ಲೀಟ್ರ್ 30 ಲೀಟ್ರ್ ಒಂದು ಕ್ಯಾನ್ ತಗೊಬಂದ್ಬಿಟ್ಟು ಕ್ಯಾನಿಗೆ ಡೀಸೆಲ್ ತಗೊಬಂದು ಅದನ್ನು ತಗೊಬಂದು ಒಳಗಡೆ ಕಟ್ಟಿ ಪೈಪ್ಲೈನ್ ಎಲ್ಲ ಡೈರೆಕ್ಟಾಗಿ ಎಳ್ಕೊಂಡು ಅದ್ರೊಳಗೆ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ರಿಲೀಸ್ ಮಾಡ್ಕೊಂಡು ಗಾಡಿ ತಗೊಬಂದಾಯ್ತು. ಕಡ್ರ ಕಾಟ ಹೆಂಗೈತೆ ನೋಡ್ರಿ. ಅಲ್ಲಿಂದ ತಗೊಬಂದು
ನಮ್ಮ ನೆಲಮಂಗಲ ಶೋರೂಮ್ ಬಿಟ್ಟೆ. ಶೋರೂಮ್ನ ನೈಟು ತೊಗೊಂಬರ್ಬೇಕಾದ್ರೆ ರಾತ್ರಿ ಆಯಿತು. ಬಿಟ್ಬಿಟ್ಟು ನಮ್ಮ ಮುನಿನ ಜೊತೆಲೇ ಇದ್ದ ಡ್ರೈವರು. ಅಲ್ಲೇ ಬಿಟ್ಬಿಟ್ಟು ಹೋಗಿ ಮನೆಗೆ ಹೋದೆ. ಮನೆಗೆ ಹೋಗಿ ನಿಲ್ಸ್ಬಿಟ್ಟು ಬೆಳಗ್ಗೆ ಎದ್ದು ಬಂದು ಶೋರೂಮ್ನವರು ಅವರೆಲ್ಲ ಬಂದು ಇನ್ಸೂರೆನ್ಸ್ನವರೆಲ್ಲ ಬರಬೇಕು, ಗಾಡಿ ಎಲ್ಲ ಚೆಕ್ ಮಾಡಬೇಕಲ್ಲ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ಶೋರೂಮ್ನವರು. ಎಲ್ಲ ಕೊಟ್ಟಾದಮೇಲೆ ಒಂದು ಒಳ್ಳೆ ಶಾಕ್ ಕೊಟ್ಟರು ಶೋರೂಮ್ನವರು. ಎಂಥ ಶಾಕ್ ಕೊಟ್ರಂದರೆ, ಯಪ್ಪ ಯಾಕೆ ಹೇಳ್ತೀಯ, ಈ ಹೊಸ ಗಾಡಿಗಳಲ್ಲಿ ಇನ್ಸೂರೆನ್ಸ್ ಬಂದ್ಬಿಟ್ಟು ಕಂಪ್ನಿಯವ್ರು ಮಾಡಿಕೊಡ್ತಾರೆ. ನಮ್ಮ ಈ ಟಾಟಾ ಕಂಪ್ನಿ ಆಗ್ಬೋದು, ಲೇಲ್ಯಾಂಡ್ ಕಂಪ್ನಿ, ನಾವು ಯಾವ ಗಾಡಿ ತೊಗೋತೀವಲ್ಲ ಅವ್ರೇನು ಮಾಡ್ತಾರೆ, ಶೋರೂಮ್ನವರು ಇನ್ಸೂರೆನ್ಸ್ ನಾವು ಫ್ರೀ ನಾವು ಮಾಡಿಕೊಡ್ತೀವಿ ಅಂತ. ಈ ಇನ್ಸೂರೆನ್ಸ್ ಯಾವತ್ತೂ ಮಾಡಿಸ್ಕೊಳ್ಳೋಕ್ಕೆ ನಾವು ಹೋಗ್ಬಾರ್ದು. ಅವರು ನಾರ್ಮಲ್ ಇನ್ಸೂರೆನ್ಸ್ ಮಾಡಿಕೊಡ್ತಾರೆ. ನಾರ್ಮಲ್ ಇನ್ಸೂರೆನ್ಸ್ ಮಾಡಿಕೊಟ್ಬಿಡ್ತಾರೆ. ಅವರು ಕಮ್ಮಿ ರೇಟಿಗೆ ನಾರ್ಮಲ್ ಇನ್ಸೂರೆನ್ಸ್ ಮಾಡಿಕೊಟ್ಬಿಡ್ತಾರೆ. ಇನ್ನೊಂದು 2 ತಿಂಗಳ ಗಾಡಿ ತಗೊಂಡಾಗ ಅಲ್ಲಿ ಬಿಟ್ಟರೆ ಅವನು ಹೇಳ್ತಾನೆ, ಇದು ನಾರ್ಮಲ್ ಇನ್ಸೂರೆನ್ಸು, ನಿನಗೆ ಇದು ಹೊಸ ಗಾಡಿ ಇರೋದ್ರಿಂದ 70% ಅಷ್ಟೇ ಕ್ಲೇಮ್ ಆಗೋದು, ಇನ್ನು 30% ನೀನು ಕೊಡಲೇಬೇಕು ಬಿಲ್ಲು ಅಂತ ಒಂದು ಶಾಕ್ ಕೊಟ್ರಲ್ಲಪ್ಪ. ನಾನು ಶೋರೂಮ್ನವರು, ನಮ್ಮ ಡೀಲರು ಅವ್ರಿಗೆಲ್ಲ ಫೋನ್ ಮಾಡಿ, ಹೊಸ ಗಾಡಿ 2 ತಿಂಗಳ ಗಾಡಿ, 2 ತಿಂಗಳ ಗಾಡಿ, 2 ವರ್ಷ ಗಾಡಿ, 3 ವರ್ಷ ಗಾಡಿ ಎಲ್ಲ ಈಗ 70% ಅಷ್ಟೇ ಕ್ಲೇಮ್ ಆಗೋದು, ಇನ್ನು 30% ನಾವು ಕಟ್ಟಬೇಕಲ್ಲ, ಹೆಂಗೆ ಏನಂತ ಕೇಳಿದಾಗ ಆವಾಗ ಶೋರೂಮ್ನವ್ರು ಹೇಳ್ತಾರೆ, ಸರ್ ಅದು ಪಾಲಿಸಿ ಬಂದು ನಾವು ನಾರ್ಮಲ್ ಮಾಡಿಸಿರ್ತೀವಿ, ನಾವು ಏನು ಮಾಡೋಕ್ಕಾಗಲ್ಲ ಸರ್ ಅಂತ ಅವಾಗ ಹೇಳ್ತಾರೆ. ಅಲ್ಲ, ನಾವು ಅವತ್ತು ಹೇಳಿದೆ, ಫಸ್ಟೇ ನೀವು ಹೇಳ್ಬೇಕಲ್ಲ, ಹೇಳಿದರೆ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ಸಪ್ರೇಟಾಗಿ ಮಾಡ್ಕೊತಿದ್ವಲ್ಲ. ಈಗ ಹೆಚ್ಚು ಕಮ್ಮಿ ನಿಮಗೆ ಅಷ್ಟು ಲಕ್ಷ ಕೊಟ್ಟು ಗಾಡಿಗಳು ತಗೊಂಡಿದ್ವಿ ಅಂದರೆ ಒಂದು ಇನ್ಸೂರೆನ್ಸ್ ಮಾಡ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತೇಳೆಲ್ಲ ಗಲಾಟೆ ಆಯಿತು. ಏನು ಮಾಡೋಕ್ಕಾಗಲ್ಲ. ಇವಾಗ ಇನ್ಸೂರೆನ್ಸು ಆಗಿದ್ದಷ್ಟೇ, ಸುಮ್ಮನೆ ಬಾಯಿ ಬಡ್ಕೋಬೇಕು, ಬಿಡಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಸರಿ, ಇನ್ನೇನು ಮಾಡ್ತೀಯ ಅಂತೇಳಿ ಬಿಟ್ಟಿದ್ದಾಯಿತು. ಅವರು ಬಿಟ್ಟು ಅವರು ಇದರೆಲ್ಲ ಬಿಚ್ಚಿದ್ರು. ನಮ್ಮ ಶೋರೂಮ್ನವರೆಲ್ಲ ಕ್ಯಾಬಿನೆಲ್ಲ ಬಿಚ್ಚಿ, ಅದು ಮೆಟೀರಿಯಲ್ ಬೇರೆ, ಬಾಸ್ ಗಾಡಿ, ಹೊಸ ಗಾಡಿಗಳು ಐಟಮ್ಗಳು ಸಿಗಲ್ಲ, ಎಲ್ಲ ತರಿಸ್ಬೇಕು, ಹಂಗೆ ಹಿಂಗೆ ಅಂತೇಳಿ ಒಂದು 2 ತಿಂಗಳು ಆಗುತ್ತೆ ಅಂದರು. ಏನೇನಾಗುತ್ತೋ ಮಾಡ್ರಪ್ಪ, ನಿಮ್ಗೆ ತಿಳಿದಂಗೆ ಮಾಡ್ರಿ ಅಂದ್ಬಿಟ್ಟು ಈ ಕಮ್ಮಟ್ಟನ್ನ ನಮ್ಮ ಮುನಿ ಓಡಿಸ್ತಾ ಇದ್ದೆ. ನಾನು ಸುಮ್ಮನೆ ಮನೇಲಾಗ ದಿನ ಹೋಗೋದು ಬರೋದು ಮಾಡ್ಕೊತಿದ್ದೆ. ಆವಾಗ ಒಂದು ಟವರ್ದು ಅಟ್ಯಾಚ್ ಬಂತು, ಗಾಡಿನ ಅಟ್ಯಾಚ್ ಮಾಡೋಕ್ಕೆ ಬಂತು. 55,000 ತಿಂಗಳಿಗೆ. ಡೀಸೆಲ್ ಖರ್ಚೆಲ್ಲ ಅವ್ರದ್ದೇ, ₹1 ಖರ್ಚು ನಮ್ದೇನಿಲ್ಲ ಅಂಥೇಳಿ ಒಂದು ಟವರ್, ಅಂದರೆ ಎಲ್ಲ ಏರ್ಟೆಲ್ ಟವರ್ಗಳು ಇರ್ತಾವತ್ತ, ಆ ಟವರ್ಗಳಲ್ಲಿ ಹೋಗ್ಬಿಟ್ಟು ಅದ್ರಾಗೆ 2G ಬಂದ್ ಮಾಡಿದ್ರಲ್ಲ, ಆ 2Gದು ಮಿಷಿನ್ ಬರೋದು, ಅದೆಲ್ಲ ಅವನ್ನೆಲ್ಲ ಬಿಚ್ಕೊಂಬರೋದು. ಆ ಮೇಲ್ಗಡೆ ಛತ್ರಿ ಬರ್ತಾವಲ್ಲ, ಅದು ಆ ಪೈಪು ಎಲ್ಲ ಬಿಚ್ಕೊಂಡು ತಗೊಂಬರೋದು, ರಿಟರ್ನ್ ತಗೊಬಂದು ಇಲ್ಲಿ ಹಾಕೋದು. ಏರ್ಟೆಲ್ ಬಂದಾಗಿತ್ತು ಅವಾಗ, 2G ಬಂದಾಯ್ತು. ಆದಾಗ ಅದನ್ನು 4G ಬಂದಾಗ 4Gದು ಹೊಸ ಬಾಕ್ಸ್ ಹಾಕಿದ್ರು, ಹಳೇದನ್ನ ಬಿಚ್ಕೊಂಬರೋದು ಇದೆ. ಅದಕ್ಕೆ ಅಟ್ಯಾಚು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ಅಟ್ಯಾಚ್ ಮಾಡಿದ್ದೆ. ನಮ್ಮ ಮುನಿನೇ ಇದು ಮಾಡಿದೆ. ನಾನೇ ಮನೇಲಿ ಆರಾಮಾಗಿದ್ದೆ, ಗಾಡಿ ರೆಡಿ ಮಾಡ್ಸೋಕ್ಕಂತೇಳಿ, ಯಾರು ನೋಡ್ಕೊಂಡು ರೆಡಿ ಮಾಡ್ಸೋಕ್ಕಂತೇಳಿ ಗಾಡೀಲಿದ್ದೆ. ಹಂಗೆ ಹಿಂಗೆ ಆಯಿತು, ಇದು ಗಲಾಟೆ ಮಾಡಿ ಆಮೇಲೆ ಇನ್ಸೂರೆನ್ಸ್ ನೋಡಿ ಹೆಂಗೈತೆ ಅಂತ ಹೇಳಿದ್ರೆ, ನಾವು ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ದುಡ್ಡು ಕಟ್ಟಿ ಇನ್ಸೂರೆನ್ಸ್ ಕಟ್ತೀವಂದರೆ ಅವರು ಏನು ಬರುತ್ತೆ, ಇದು ಬರೋಲ್ಲ, ಇದಿಷ್ಟೇ ರೆಡಿ ಮಾಡಿ ಹಾಕಿ, ಇದು ಹೊಸದು ಕೊಡಲ್ಲ, ರೆಡಿ ಮಾಡಿ ಹಾಕಿ, ಆ ಥರ ಎಲ್ಲ ಮಾಡ್ತಾರೆ ದುಡ್ಡು ಉಳ್ಸೋಕ್ಕೆ. ನಾನು ಗಲಾಟೆನೇ, ನನಗೆ ಬಾಡಿ ಹಿಂದ್ಗಡೆ ಬಾಡಿ ಒಂದ್ಸಲಿ ಬೆಂಡ್ ಆದರೆ ಮತ್ತೆ ಇದಾಗಲ್ಲ, ಹೊಸ ಬಾಡಿನೇ ಬೇಕು. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ವೈಟ್ ಕಲರ್ ನೋಡಿ ಬಾಡಿದು, ಕ್ಯಾಬಿನ್ ಯಾವ ಕಲರ್, ಶೇಪ್ ಯಾವ ಕಲರ್ ಇದೆ, ವೈಟ್ ಕಲರ್ ಬಾಡಿ, ಹೊಸ ಬಾಡಿನೇ ಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ಗಲಾಟೆ ಮಾಡಿ ಏನಾನ ಮಾಡಿ ಹೊಸ ಬಾಡಿನೇ ಹಾಕ್ಸಂಗಾಯ್ತು. ಆ ಗಾಡಿಗೆ ಹೊಸ ಬಾಡಿ ಎಲ್ಲ ಹಾಕ್ಸಿದ್ವಿ. ಅಷ್ಟೊತ್ತಿಗೆ ಎಲ್ಲ ಬಂದು ರೆಡಿ ಆಗೋಷ್ಟೊತ್ತಿಗೆ ಆಗಲಿ, ಇಲ್ಲಿ ಏನಾಗೋಯ್ತು, ನಮಗೆ ಫುಲ್ಲು ಟೈಟ್ ಆಗ್ಬಿಡ್ತು ಗಾಡಿದು. ಈಗ ಅಟ್ಯಾಚ್ ಬೇರೆ ಮಾಡಿಬಿಟ್ಟೆ. ಈಗ ಮಾರ್ಕೆಟ್ ಲೋಡ್ ಹೊಡಿತಾ ಇದ್ರೆ ಏನಾಗೋದು, ನಮ್ಮ ಕೈಗೆ ದುಡ್ಡು, ಟ್ರಿಪ್ ಹೋಗ್ಸೇ ದುಡ್ಡು ಉಳಿಯೋದು, ದುಡ್ಡು ಬರೋದು. ಇದು ಇದ್ದಂಗೆ ಅದು ಅಟ್ಯಾಚ್ ಮಾಡಿದಾಗ ತಿಂಗಳು ಬಾಡಿಗೆ, ತಿಂಗಳು 10ನೇ ತಾರೀಕು 5ನೇ ತಾರೀಕೇನೋ ಆ ಡೇಟಿಗೆ ಕೊಡ್ತಾರೆ ಅವರು, ಮುಂಚಿತವಾಗಿ ಕೊಡಲ್ಲ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಮುನಿನ ಹಣ ದುಡ್ಡು ಬೇಕು, ಸಂಬಳ ಬೇಕು, ಮೊಬೈಲ್ ತಗೋಬೇಕು, ಸಂಬಳ ಬೇಕು, ಮೊಬೈಲ್ ತಗೋಬೇಕು ಅಂತ ಇದ್ದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗ್ತಿಲ್ಲ. ನಾನು ಅವನ್ನ ಜೊತೆಯಲ್ಲೇ ಕರ್ಕೊಂಡೋಗಿ ಪ್ರತಿಯೊಂದೂ, ನಾ ಗಾಡಿ ಅಪ್ಸೈಡ್ ಆದಾಗಿಂದ ಇವತ್ತು ಅಲ್ಲಿವರೆಗೂ ಜೊತೆಯಲ್ಲೇ ಕರ್ಕೊಂಡೋಗಿ ಎಷ್ಟೆಷ್ಟು ಖರ್ಚು ಬಂತು ಅನ್ನೋದು ಅವನಿಗೆ ಗೊತ್ತು. ಎಷ್ಟೆಷ್ಟು ಪೊಲೀಸ್ದು, RTOದು, ಗಾಡಿ ಅಪ್ಸೈಡ್ ಆದಾಗ ಪೊಲೀಸ್ದು, ಅಲ್ಲಿ ಲೇಬರ್ಗೆ ಒಬ್ಬ ಲೇಬರ್ಗೆ ₹500, 15 ಜನ ಲೇಬರ್, ಅವ್ನು ಕರ್ಕೊಬಂದು 1,000, ತಿರ್ಗಾ ಅಲ್ಲಿ ಸಪ್ರೇಟ್ ಎಕ್ಸ್ಟ್ರಾ. ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಒಂದು 7-8 ಜನ ಬಂದಿದ್ರು, ಅವ್ರಿಗೆಲ್ಲರಿಗೂ ಊಟ ತಿಂಡಿ, ಟೈಮ್ ನಾಷ್ಟ, ಎಷ್ಟು ಖರ್ಚಾಗುತ್ತೆ ನೋಡಿ. ಆಮೇಲೆ ತಿರ್ಗಾ ಅಲ್ಲಿಂದ ಗಾಡಿ ತೊಗೊಂಬರ್ಬೇಕಾದ್ರೆ ಕ್ಯಾನು ಮತ್ತು ಡೀಸೆಲ್ಲು, ಸಪ್ರೇಟಾಗಿ ಡೀಸೆಲ್ಲು, ಮತ್ತು ಆಗ ಶಿಫ್ಟ್ ಮಾಡಿದ ಗಾಡಿ ಬಾಡಿಗೆ ದುಡ್ಡು, ಇವೆಲ್ಲ ಇನ್ಸೂರೆನ್ಸಲ್ಲಿ ಯಾವುದು ಕ್ಲೇಮ್ ಆಗಲ್ಲ. ಇನ್ಸೂರೆನ್ಸಲ್ಲಿ ಕ್ಲೇಮ್ ಆಗೋದು ಬರೀ ಗಾಡಿಗೆ ಮಾತ್ರ. ನಿನ್ನ ಗಾಡಿಯಲ್ಲಿ ಮೆಟೀರಿಯಲ್ ಏನು ಡ್ಯಾಮೇಜ್ ಆಗೈತೆ, ಏನು ಹೋಗೈತೆ, ಅದಕ್ಕೆ ಮಾತ್ರ ಇನ್ಸೂರೆನ್ಸ್ ಕ್ಲೇಮ್ ಆಗೋದು. ಇದಕ್ಕೆಲ್ಲ ಯಾವುದು ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ.
ಇವೆಲ್ಲ ಕೈಯಿಂದಾನೆ. ಹೆಚ್ಚು ಕಮ್ಮಿ 10 ಬಳಗ 1 ಲಕ್ಷ ಬಂದ್ಬಿಟ್ಟೈತೆ ಗಾಡಿ. ನೆಲಮಂಗಲ ತಗೊಂಬರೋಷ್ಟೊತ್ತಿಗಾಗಲಿ 1 ಲಕ್ಷ ಖರ್ಚು ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಆಗಿ ಹಿಂಗೆಲ್ಲ ಆಗವೆ. ಇವನು ದುಡ್ಡು 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 ಅಂತಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಹೇಳ್ಕೊಂಡ್ರೆ ಅರ್ಥ ಆಗ್ತಿಲ್ಲ. ಸರಿ ಅಂದ್ಬಿಟ್ಟು ಮೊಬೈಲ್ ತಗೋಬೇಕು ಅಂತ ಸರಿ ಅಂದ್ಬಿಟ್ಟು ಹೋಗಿ ಎಷ್ಟು 20,000 ರೂಪಾಯಿದನ ಒಂದು ಮೊಬೈಲ್, ಸ್ಯಾಮ್ಸಂಗ್ ಮೊಬೈಲು. ಇಲ್ಲ ಆ ಬಿಲ್ ಇವತ್ತಿಗೂ ಮಡಗಿದ್ದೀನಿ ನೋಡಿ, ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಐತೆ ಬಿಲ್ಲದು, ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಮೊಬೈಲ್ ತಗೋಬೇಕಂದ ಸರಿ ಆಯ್ತು ಬಾರಪ್ಪ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಹೆಸರಾಗಿ ಹೋಗಿ ಲೋನ್ ಮೇಲೆ ಒಂದು ಮೊಬೈಲ್ ಕೊಡಿಸ್ದೆ. ಮೊಬೈಲ್ ತಗೊಂಡಿದ್ದು 1 ದಿನ 2 ದಿನಕ್ಕೇನೋ ಬೆಳಗ್ಗೆನೇ ಗಾಡಿ ಡ್ಯೂಟಿಗೆ ಹೋಗ್ಬೇಕು. ಇದು ಎಲ್ಗೋ ಡ್ಯೂಟಿ ಇದ್ರ ಕಡೆ ಬೇಲೂರು ಕಡೆ ಟವರ್ ಬಿಚ್ಕೊಂಬರೋಕ್ಕೆ ಬೇಲೂರು ಕಡೆ ಜನ. ಅದರಲ್ಲಿ ಹೆಂಗಂದರೆ 3 ಜನ ಲೇಬರ್ಗಳೆಲ್ಲ ಬರ್ತಾರೆ, ಅವ್ರನ್ನ ಜೊತೆಲೇ ಕರ್ಕೊಂಡು ಹೋಗೋದು. ಒಂದು ಬುಲೋರ ಗಾಡಿ ಬರುತ್ತೆ, ಅವರೆಲ್ಲ ಬರ್ತಾರೆ, ಎಲ್ಲ ಜೊತೆಲಿ ಹೋಗೋದು. ಬುಲೋರ ಗಾಡಿಗಳು ಹಳ್ಳಿಯಲ್ಲೆಲ್ಲ ಹೋಗಿ ಬಿಚ್ಕೊಂಡು ತಗೊಬಂದು ನಮ್ಮ ಗಾಡಿ ತುಂಬ್ತಾರೆ, ದೊಡ್ಡ ಗಾಡಿಗೆ. ಅದು ನಾವು ತಗೊಬಂದು ನೆಲಮಂಗಲ ಇಳಿಸೋದು. ತಿರ್ಗಾ ಆಮೇಲೆ ಎಲ್ಲ ಬಿಚ್ಕೊಬಂದೆಲ್ಲ ಜೊತೆ ಮಾಡಿ ಇಕ್ಕಿರ್ತಾರೆ, ನಾವು ಇಲ್ಲಿ ಖಾಲಿ ಮಾಡ್ಬಿಟ್ಟು ಮತ್ತೆ ಹೋಗಿ ತುಂಬ್ಕೊಂಬರೋದು. ಈ ಥರ ಅದು ಟವರ್ದಿತ್ತು. ಸರಿ ಅಂದ್ಬಿಟ್ಟು ಹೋಗ್ಬೇಕು ಅಂತ ಇದ್ರೆ ಫೋನೇ ಎತ್ತಾ ಇಲ್ಲ, ಪುಣ್ಯಾತ್ಮ ಫೋನೇ ಎತ್ತಾ ಇಲ್ಲ. ಸೊ ಏನಪ್ಪ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಅವ್ರು ಬೇರೆ ನೀನು ಗಾಡಿ ಬೆಳಗ್ಗೆನೇ ಹೋಗ್ಬೇಕು, ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ ಹಂಗೆ ಹಿಂಗೆ ಅಂದ್ಬಿಟ್ಟು ತಿರ್ಗಾ ನಾನು ಇಲ್ಲಿ ಅರ್ಧಂಬರ್ಧ ಕೆಲಸ ಇದ್ದು. ಶೋರೂಮಲ್ಲಿ ನಾವುಗಳು ಹೋಯ್ತಾ ಇದ್ರೇ ಕೆಲಸ ಆಗೋದಿಲ್ಲ, ಅಂದರೆ ಕೆಲಸಗಳಾಗಲ್ಲ, ಆ ಥರ ಶೋರೂಮ್ಗಳು. ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಹೋಗಿ ತಿರ್ಗಾ ಆ ಗಾಡಿ ತಗೊಂಡು ನಾನು ಇದಕ್ಕೆ ಹೋಗಿ ಹಾಸನ ಫಸ್ಟು ಬೇಲೂರಿಗೆ ಹೋಗಿ ಅಲ್ಲೆಲ್ಲ ಟವರೆಲ್ಲ ಸುತ್ತಮುತ್ತ. ಆವಾಗ ಟವರಿಗೆ ಅಟ್ಯಾಚ್ ಮಾಡಿದಾಗ ಕರ್ನಾಟಕದಲ್ಲಿ ಎಷ್ಟು ಹಳ್ಳಿ ಇದಾವೋ, ಎಷ್ಟು ಹಳ್ಳಿ, ಪ್ರತಿಯೊಂದು ಹಳ್ಳಿ ಎಷ್ಟು ಟವರ್ ಇದೆ ಅಷ್ಟು ಟವರ್ ಸುತ್ತಾಡ್ಬಿಟ್ಟಿದ್ವಿ. ಟವರ್ ನಂಬರ್ ಕೊಡೋರು, ಆ ಲೊಕೇಶನ್ ಹಾಕೊಂಡು ಹೋಗೋದು, ಅಲ್ಲಿ ಬಿಚ್ಕೊಂಡು ಬರೋದು. ಹುಡುಗರು ಅಲ್ಲೊಂದು ಸ್ವಲ್ಪ ಫೋಟೋಗಳಿದೆ ನೋಡಿ, ಮೆಮೊರಿ ಫೋಟೋ. ನಮ್ಮ ಜೊತೆಲಿ ಆ ಹುಡುಗರು ಎಷ್ಟು ಜನ ಇದ್ದರು, ಡ್ರೈವರ್ಗಳು ಶಿವು ರಮೇಶು ಎಷ್ಟು ಜನ ಇದ್ರು ಅವಾಗೆಲ್ಲ, ಎಲ್ಲ ಬಿಚ್ಕೊಂಡು ಬಂದಿದ್ದು ಫೋಟೋಗಳು ಸೈಡಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಇವನು ಮೊಬೈಲ್ ಇಸ್ಕೊಂಡಾದ್ಮೇಲೆ ಅಣ್ಣ ಗಾಡಿಗೆ ಬರಲಿಲ್ಲ, ಫೋನ್ ಎತ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಇದೊಂದು ಸಮಸ್ಯೆ ಆಗಿ ಇಲ್ಲಿ ಈ ಕಡೆ ಗಾಡಿ ನೋಡೋದ, ರೆಡಿ ಮಾಡಿಸೋದ, ಇಲ್ಲ ಈ ಗಾಡಿಗೆ ಹೋಗೋದ, ಏನು ಮಾಡೋದಂತ ತಲೆ ಕೆಟ್ಟೋಗ್ಬಿಟ್ಟು ಸರಿ ಇನ್ನೇನು ಮಾಡೋಕ್ಕಲ್ಲ, ಈಗ ಅಟ್ಯಾಚ್ ಮಾಡಿಸ್ಬಿಟ್ಟಿದ್ದು ಗಾಡಿ, ಇಲ್ಲಿ ಹೋಗ್ಲೇಬೇಕು, ನಿಂತ್ಕೊಳ್ಳಂಗಿಲ್ಲ ಇಲ್ಲಿ. ಇಲ್ಲ ಅಂದರೆ ಗಾಡಿ ಕ್ಯಾನ್ಸಲ್ ಮಾಡ್ತಾರೆ, ಬೇರೆ ಗಾಡಿ ಹಾಕ್ಕೊಂಬಿಡ್ತಾರೆ ಅಂದ್ಬಿಟ್ಟು ಸರಿ ನಾನೇ ಹೋಗಿ ತಗೊಂಡೋಗಿ ಎಲ್ಲ ಹೋಗಿ ಬಂದೆ. ಇದೆ ಫೋನ್ ಎತ್ತಿಲ್ಲ, 3 ದಿವಸ ಫೋನ್ ಎತ್ತಿಲ್ಲ, ನಾನೇ ಓಡಿಸ್ತಾ ಇದ್ದೆ. ನಾನೇ ಓಡಿಸ್ಕೊಂಡು ಟವರ್ ಮುಗಿತಾ ಬಂತು. ಈಗ ಇದು ಕೆಲಸ ಅಲ್ಲೆಲ್ಲೇ ಉಳ್ಕೊಂಬಿಡೋದು. ಇಲ್ಲಿ ಗಾಡಿಗಳು ಬಂದಾಗ ನಿಲ್ಲಿಸ್ಬಿಟ್ಟು ಅಲ್ಲೋಗಿ ಎಲ್ಲ ಮಾತಾಡ್ಕೊಂಡು, ಆಮೇಲೆ ಬಾಡಿ ಎಲ್ಲ ಬಂತು, ಐಟಮ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂದ್ಕೊಂಡು ಟೋಟಲು 2 ತಿಂಗಳು 2.5 ತಿಂಗಳು ಕಳೆದ್ಬಿಟ್ರು ಅವರು ಶೋರೂಮ್ನವರು. 2.5 ತಿಂಗಳು ಕಾಲ ಕಳೆದ್ಬಿಟ್ರು ಗಾಡಿ ರೆಡಿ ಆಗೋಷ್ಟೊತ್ತಿಗೆ. ಎಲ್ಲ ರೆಡಿ ಆಯಿತು, ರೆಡಿ ಎಲ್ಲ ಆಯಿತು. ಇನ್ನೇನು ಗಾಡಿ ರಿಲೀಸ್ ಮಾಡಿಸ್ಬೇಕು, ದುಡ್ಡಿಲ್ಲ. ಹೆಚ್ಚು ಕಮ್ಮಿ 7.5 ಲಕ್ಷ ಬಿಲ್ ಆಗಿತ್ತು. ಯಾಕಂದರೆ ಹೊಸ ಬಾಡಿ ಹಾಕಿದ್ರು, ಶೇಪ್ದು ಅದು ಎಲ್ಲ 7.5 ಅಲ್ಲ, ಸರಿ 5 ಲಕ್ಷ, ಸಾರಿ 7.5 ಲಕ್ಷ. ಅದು ನಮ್ಮದು ಇನ್ನೊಂದು ಗಾಡಿದು 5 ಲಕ್ಷ ಏನೋ ಬಿಲ್ ಆಗಿತ್ತು. ಅದಕ್ಕೆ ನಮಗೆ ಹೆಚ್ಚು ಕಮ್ಮಿ 1 ಲಕ್ಷ ಹತ್ರ 85,000 ಏನೋ ಕಟ್ಟೋದು ಬಂತು. 85,000 ಕಟ್ಟಬೇಕು, ದುಡ್ಡಿಲ್ಲ. ಇಲ್ಲಿ ಗಾಡಿ ಅಟ್ಯಾಚ್ ಮಾಡಿದ್ದೀನಿ, ಈ ಗಾಡಿ ಕಂತು ಕಟ್ಟೋದ, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಈ ಗಾಡಿದು ಕಂತು ಕಟ್ಟೋ ದುಡ್ಡನ್ನ, ಈ ಗಾಡಿದು ಕಂತು ಕಟ್ಟಿನ ದುಡ್ಡು ತಗೊಂಡೋಗಿ 2 ಕಂತು ಡಿಬಿಟ್ಟು, ಈ ಗಾಡಿ ಕಂತು ಕಟ್ಟೋ ದುಡ್ಡು ತಗೊಂಡಾಗೆಲ್ಲ ಅದಕ್ಕೆಲ್ಲ ಕಟ್ಟಿ, ಅವ್ರ ಹತ್ರ ಒಂದು ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಡು ತಗೊಂಡಾಗೆಲ್ಲ ಕಟ್ಟಿ, ಇದು ಬರೇ ಅಲ್ಲೇ 85,000 ಅಷ್ಟೇ ಅಲ್ಲ, EMI ಬೇರೆ ಕಟ್ಟಲೇಬೇಕು. ಇಲ್ಲಾಂದ್ರೆ ಅವನು ಎತ್ಕೊಂಡು ಹೊಂಟೋಗ್ಬಿಡ್ತಾನೆ ಗಾಡಿನ. ಯಾಕಂದ್ರೆ ಇಲ್ಲಿ 2.5 ತಿಂಗಳು ಶೋರೂಮಲ್ಲಿ ನಿಂತು ಬಿಡೈತೆ. EMI ಕಟ್ಟದೆ ಹಂಗೆ ಗಾಡಿ ತಗೊಬಂದ್ರೆ ಅವ್ನು ಎತ್ಕೊಂಡು ಹೊಂಟೋಗ್ಬಿಡ್ತಾನೆ ಶೋರೂಮ್. ನಾನು EMI ಕಟ್ಟಿಲ್ಲ ಅಂತ 3 ಕಂತು ಆಗಿದ್ದಾವೆ ಅಂತೇಳಿ ಅವ್ನು ಎತ್ಕೊಂಡು ಹೊಂಟೋಗ್ಬಿಡ್ತಾನೆ ಫೈನಾನ್ಸ್ನವ್ನು ಅಂದ್ಬಿಟ್ಟು. ಅವನಿಗೊಂದು ಕಂತಿಗೆ ಎಲ್ಲ ದುಡ್ಡು ಹಾಕಿ ಎಲ್ಲ ಹಾಕಿ ಏನೇನೋ ಮಾಡಿ ಲೆಜ್ಜೆ ತಡ ಮಾಡಿ ಗಾಡಿ ತಂದು ಆಚೆ ತಂದ್ಬಿಟ್ಟು ನಾನು ಈ ಗಾಡಿ ಟವರ್ ಓಡಿಸ್ತಾ ಇದ್ದೆ. ತಂದುಬಿಟ್ಟು ಎಲ್ಲ ಆಯ್ತು, ಕ್ಲಿಯರ್ ಆಯ್ತು, ಎಲ್ಲ ತಗೊಂಡು ಗಾಡಿ ಲೋಡ್ ಕಳಿಸ್ಬೇಕು. ಡ್ರೈವರ್ ಇಲ್ಲ, ಇವಾಗ ಏನು ಮಾಡೋಣ ಅಂದ್ಬಿಟ್ಟು ಒಬ್ಬ ಡ್ರೈವರನ್ನ ಯಾರೆಲ್ಲ ಹುಡುಕಿ ಒಬ್ಬ ಡ್ರೈವರ್ನ ಅರೇಂಜ್ ಮಾಡಿ, ಅವರು ಡ್ರೈವರ್ ಬಂದವರು, ನಾವು ಗೋವಾ ಲೈನ್ ಓಡಿಸ್ತೀವಿ, ನನಗೆ ಗೋವಾ ಲೈನ್ ಕಳ್ಸೋಣ, ನಾನು ಹಂಗಣ ಹಿಂಗಣ ಗೋವಾ ಲೈನ್ ಒಳ್ಳೆ ದುಡ್ಡಾಗ್ಬಿಡ್ತೈತೆ, ಅದು ಮಾಡ್ತೀನಣ್ಣ ಅಂತೇಳಿ ಕೇಳಿದ್ರು. ಸರಿ ಇನ್ನೇನು ಮಾಡ್ತೀವಿ, ಆಯ್ತು ಬಾರಪ್ಪ ಹೋಗಪ್ಪ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಫೋನ್ ಮಾಡಿದ್ರು. ಅಣ್ಣ ಲೋಡ್ ಐತೆ ಅಂತೆ, ಗೋವಾಗೆ ಎಳ್ನೀರು ಮದ್ದೂರಿಂದ ಹೋಗ್ಬೇಕು ಅಂದ್ರೆ ಸರಿ ಅಂದ್ಬಿಟ್ಟು ಬಂದು ಗಾಡಿನ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿ, ಗೋವಾಗೆ ಹೋಗೋದಲ್ವ, ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿ ಕೈಗೆ 5,000 ಕೊಟ್ಟು ಕಳಿಸ್ದೆ ಲೋಡಿಗೆ. ನಾನು ಈ ಕಡೆ ಟವರ್ಗೆ ಹೋಗ್ಬೇಕಾಯ್ತು. ಒಳ್ಳೆ ಟೈಮಿಗೆ ಎಲ್ಲ ಕೊಟ್ಟು ಕಳಿಸ್ದೆ. ಟೈಮಿಂಗ್ಸು ಓವರ್ ಜಾಸ್ತಿ ಆಗ್ಬಿಡ್ತು, ಕೊಟ್ಟೆಲ್ಲ ಕಳಿಸ್ದೆ. ಗಾಡಿ ಗೋವಾನು ಹೋಯ್ತು,
ಹೋಗಿ ಬಂದಮೇಲೆ ಲೆಕ್ಕ ಮಾಡಿದಾಗ ಏನು ಉಳಿತು ಏನು ಅನ್ನೋದು, ಗೋವಾ ಹೋಗಿ ಗೋವಾದಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬೆಂಗಳೂರು ಬಂದು, ಮೈಸೂರಿಂದ ಬೆಂಗಳೂರು ಲೋಡ್ ಮಾಡ್ಕೊ ಬಂದಿರೋದು, ಖಾಲಿ ಗಾಡಿ ಬಂದಿಲ್ಲ. ಮೈಸೂರಿಂದ ಬೆಂಗಳೂರಿಗೆ ಲೋಡ್ ಮಾಡ್ಕೊ ಬಂದು ಎಷ್ಟು ಉಳಿತು ಏನು ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಎಷ್ಟು ಉಳಿತು ಏನು ಅನ್ನೋದು, ಯಾವ ಥರ ಡ್ರೈವರ್ ಕಳಿಸ್ಬೇಕು, ಏನು ಮಾಡಬೇಕು ಓನರ್ಗಳು ಅನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಎಂಥ ಉಳಿಸ್ಕೊಬಂದು ಕೊಟ್ಟಾನ ಡ್ರೈವರ್ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಏನೇನು ಆಯಿತು ಅನ್ನೋದನ್ನು ಇನ್ನೂ ಬೇಜಾನಿದೆ. ಇನ್ಮೇಲೆ ತುಳಿದಂದರೆ ಹೊಸಿ ತುಳಿದಿಲ್ಲ, ಇನ್ನೂ ಬೇಜಾನು ಮಾಡಿದ್ದಾರೆ ನಮಗೆ. ಈಗ ಈ ನೆಕ್ಸ್ಟ್ ಪಾರ್ಟಲ್ಲಿ ಆ ಡ್ರೈವರ್ ಗೋವಾ ಹೋಗಿ ಬಂದು ಎಷ್ಟು ಉಳಿಸ್ಕೊಟ್ಟಾನ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮಗೆ ಯಾಕೆ ನಾನು ಡ್ರೈವರ್ಗಳನ್ನ ನಾನು ನಂಬಲ್ಲ ಅನ್ನೋದಕ್ಕೆ. ಇದಕ್ಕೆ ಸಾಕ್ಷಿ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸದ್ಯಕ್ಕೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಇದ್ದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಈ ಪಾರ್ಟ್ ವಿಡಿಯೋಗಳು ಬಂದ್ಬಿಟ್ಟು ಒಂದು 2-3 ದಿನ 4-5 ದಿನ ಲೇಟಾಗಿ ಬರ್ಬೋದು. ಯಾಕಂದರೆ ಇಲ್ಲಿ ನನಗೆ ಅದನ್ನು ಮಾಮೂಲಿ ಲಾಗೋ ಹಾಕ್ಬೇಕು, ಇದು ಹಾಕ್ಬೇಕು, ಇಲ್ಲಿ ಗಾಡಿಯಲ್ಲಿ ಟೈಮ್ ಇರಲ್ಲ, ಅವು ಇವೆಲ್ಲ ಇರಲ್ಲ, ಟೆನ್ಷನ್ ಆಗಿಬಿಡ್ತವೆ. ಸ್ವಲ್ಪ ಒಂದು 2-3 ದಿನ 4 ದಿನ ಲೇಟ್ ಆಗ್ಬೋದು, ಬೇಜಾರಾಗಬೇಡ್ರಿ. ಆದಷ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.